ಫಿಕ್ಸ್ ಆಗಿದ್ದೀನಿ ನೀನ್ ನನ್ನ ಸೊಸೆ ಅಂತ. ಗೈಸ್ ಮತ್ತೆ ನಮ್ಮ ಮೇಲೆ ಎಷ್ಟು ಯಾರಿಗೆ ಆಗ್ಬಿಟ್ಟೈತೆ ಅಂದ್ರೆ ನಾನೇ ಬ್ಲಶ್ ಆಗ್ತಾ ಇದ್ದೀನಿ. ಇಲ್ಲ ಇನ್ನೇನ್ ಒಂದ್ ವಾರ ಆಯ್ತಾ ಇದು ಹಾಕೊಂಡಿದ ತಕ್ಷಣ ಫುಲ್ ಮದ್ವೆ ಹುಡುಗಿ ವೈಬ್ಸ್ ಬರ್ತಾ ಇದ್ರು. ಸೀಟ್ ಸೆಲೆಕ್ಟ್ ಮಾಡಿದ್ವಿ ಫೈನಲಿ. ಈಗಲೇ ಕ್ಲಾಸ್ ತಗೊಂತಿದ್ಯಲ್ಲ ಈಗ ಬೇಗ ಸ್ಟೇಜ್ ನಾನು ಒಬ್ಬನೇ ನಡು ರೋಡಲ್ಲಿ ಬಿಟ್ಟು ಹೋಗ್ತಾವನೆ. ಸೊ ಏನ್ ಹೇಳ್ತಾ ನಾನು ವೆಲ್ಕಮಿಂಗ್ ಕೊಟ್ಟಿಲ್ಲ ಅಲ್ಲ ಸರ್. ಸುಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಬ್ಲಾಗ್ಸ್. 3 ದಿನ ಆಯ್ತು ಮನೆಯಿಂದ ಹೊರಗಡೆ ಹೋಗಿ ಮಿನಿಸ್ಟರ್ ಶೂಟಿಂಗ್ಗೆ. ಮನೆಯವ್ರಿಗೆ ಒಂದು ಕಾಲ್ ಮಾಡಿಲ್ಲ, ಬೇಕು ಅಂತಾನೆ ಮಾಡಿಲ್ಲ. ಬಿಕಾಸ್ ನನಗೆ ಎಷ್ಟು ಕೇರಿಂಗು, ಮನೆಯಲ್ಲಿ ಎಷ್ಟು ಕನ್ಸರ್ನ್ ಆಗಿದ್ದಾರೆ ಗೊತ್ತಾಗಬೇಕು ಅಂತ ಸಂಜೆ. ಅದು ಗೊತ್ತು ನನಗೆ, ಅವ್ರು ನಾನು ಎಷ್ಟು ಕೇರ್ ಮಾಡ್ತಾರೆ ಅಂತ. ಬಟ್ ವರ್ಷಿತಾ ರಷ್ಯಾದಿಂದ ಬಂದ್ಮೇಲೂ ನಾನು ಅವಳು ಕಾಲ್ ಮಾಡಿಲ್ಲ. ಸೊ ಇವಾಗ ಅವಳು ರೋಸ್ಟ್ ಆಗಿರ್ತಾಳೆ. ಸೊ ಅವಳ ಮುಖನ ಅದೇನೋ ಇತ್ತು, ನೋಡ್ಬೇಕು ಅವಳು ರೋಸ್ಟ್ ಮಾಡಬೇಕು ಅಂತ. ಸೊ ಹೋಗಿದ ತಕ್ಷಣ ಅವಳು ನನ್ನ ಹತ್ರ ಮಾತಾಡ್ಸಲ್ಲ. ಇವಾಗಿರೋದು ವಿಡಿಯೋ ಅವ್ರ ಮನೆಗೆ ಹೋಗಿದ ತಕ್ಷಣ ಹೆಂಗ್ ರಿಯಾಕ್ಟ್ ಆಗ್ತಾರೆ ಅಂತ ನೋಡಿ ಎಲ್ರು. ಅಂಡ್ ತೇಜ ಇವಾಗ ಎಕ್ಸಿಟ್ ಆಗ್ತಾನೆ. ತೇಜ ಹುಣಸೂರ್ಗೆ ಹೋಗ್ತಾನೆ. ಸಂಜೆ ಒಂದು ಸ್ಟ್ರಾಂಗ್ ವುಮೆನ್ ಅಂತ ಪ್ರೂವ್ ಮಾಡ್ಕೊಳೋ ಟೈಮ್. ಯಾ, ಬಿಕಾಸ್ ನಾನು ಒಬ್ಳೆ ಹೋಗ್ತಾ ಇದ್ದೀನಿ ಗೈಸ್. ದೂರ ಎಲ್ಲ ಒಬ್ಳೆ. ಇಂಡಿಪೆಂಡೆನ್ಸ್ ಡೇ ಬಂದು ಇವತ್ತಿಗೆ 6 ದಿನ ಆಗ್ತಿದೆ. ಇಂಡಿಪೆಂಡೆನ್ಸ್ ಡೇ ಬಂದು 6 ದಿನ ಆದ್ರೂ ನಿನ್ನ ಇಂಡಿಪೆಂಡೆಂಟ್ ವುಮೆನ್ ಅಂತ ಪ್ರೂವ್ ಮಾಡ್ಕೊಳೋ ಟೈಮ್ ಇದು. ಕಮನ್ ಮಾಡ್ತಾನೆ ಗೊತ್ತಾ ತೇಜ. ತೇಜ ನಾನು ಹೋಗ್ತೀನಿ ಇಲ್ಲಿಂದ. ಓಕೆ ಅವನು ಬ್ಲಾಗಿಂಗ್ ಅವ್ರ ಕತೆ ಎಷ್ಟು ಆಯ್ತಾ. ಆರಾಮಾಗಿ ಹೋಗು. ಆದ್ರೂ ಒಂದು ಕಾಲ್ ಮಾಡು, ವಿಡಿಯೋ ಕಾಲ್ ಮಾಡಕ್ ಹೋಗ್ಬೇಡ. ನಾನು ಹೆಂಗೋ ಬಿಟ್ಕೊಂಡಿರ್ತೀನಿ. ಅದೇ ಶರತ್ ಜೊತೆ ಲಾಂಗ್ ಡ್ರೈವ್ ಹೋಗ್ತಾವನೆ. ಏನೋ ಇರುತ್ತೆ. ಟೇಕ್ ಕೇರ್ ಗೈಸ್. ತೇಜ ಹೊಲ್ಟ. ಓಕೆ ತೇಜ ಹೊಲ್ಟ ಗೈಸ್. ಇವಾಗ ಒಬ್ಳೆ ಮನೆಗೆ ಹೋಗೋದು ಅಂದ್ರೆ ನಮ್ಮನೆ ಕಡೆ ಈ ಟೈಮಲ್ಲಿ ಬಸ್ ಸಿಗಲ್ಲ, ಅದು ಬೇಜಾರು. ಎಲ್ಲಾದ್ರೂ ಹೋದ್ರೆ ಇವಾಗ ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಅನ್ನೋದು ಮತ್ತೆ ಡೌಟ್. ಸೊ ಲೆಟ್ಸ್ ಗೋ, ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ನಮ್ಮಪ್ಪ ಬಂದಿದ್ರು ನನ್ನ ಕರ್ಕೊಂಬರಕ್ಕೆ. 2 ದಿನದಿಂದ ಬೈದಿಲ್ಲ ನಮ್ಮಪ್ಪ. ನಮ್ಮಪ್ಪ ಬೈದಿಲ್ಲ, ನಂಗೆ ಫುಲ್ ಬೇಜಾರಾಗ್ಬಿಟ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ ಗೈಸ್. ಅಮ್ಮ ಬೈಯಪ್ಪ. ಏನ್ ಬೈಲಮ್ಮ? ಬೈಯಪ್ಪ. ನಾವು ಅಪ್ಪ ಮುಂದವರು ಮಕ್ಕಳ ಹೆಣ್ಮಕ್ಳ ಗಂಡು ಮಕ್ಕಳ ಬೈಯಂಗಿಲ್ಲ. ಬೈದ ಆಪೋಸಿಟ್ ಗಂಟ ಗನ್ ತಗೊಂಡು ಶೂಟ್ ಮಾಡ್ತೀನಂತ ನಮ್ಮಪ್ಪ ಏನ್ ಡೌ ಮಾಡ್ತೇವೆ. ನಾನಲ್ಲಿ ಇಳ್ಕೊಂಡೆ, ಮೆಟ್ರೋ ಇಳ್ಕೊಂಡು ಹೆಂಗ್ ಹೋಗೋದು ಮನೆಗೆ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟೇ ನಮ್ಮಪ್ಪ ಫೋನ್ ಮಾಡಿ ನಾನಿದ್ದೀನಿ, ನಾನು ಬರ್ತೀನಿ ಅಂದ್ರು. ಅದು ಹೆಣ್ಮಕ್ಳಿಗೆ ಎಲ್ಲೇ ಹೋಗ್ಲಿ ಏನೇ ಮಾಡಲಿ ಅವರಪ್ಪ ಇಸ್ ಬ್ಯಾಕ್ ಬೋನ್. ನಮ್ಮಪ್ಪ ಇಷ್ಟೆಲ್ಲ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾನು ಹಿಂಗೆಲ್ಲ ಓಡಾಡ್ತಿದ್ದೆ. ಆದ್ರೂ ಗೈಸ್ ಈ ಗಂಡ್ ಮಕ್ಳಿಗೆ ಪಾಪ ಅಪ್ಪ ಸಪೋರ್ಟ್ ಮಾಡ್ತಾರ ಹೇಳೋ ಗೊತ್ತಿಲ್ಲ. ಹೆಣ್ಮಕ್ಳಿಗಂತೂ ನಮ್ಮಪ್ಪ ಸಪೋರ್ಟ್ ಮಾಡೇ ಮಾಡ್ತಾರೆ. ಆದ್ರೆ ಎಂತಿ ಮಾತ್ ಸ್ವಲ್ಪ ಜಾಸ್ತಿ ಕೇಳುತ್ತೆ ನಮ್ಮಪ್ಪ. ನೀನ್ ಎಂತಿ ಮಾತ್ ಕೇಳ್ಬೇಡ ಪಾಪ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ನೀನು ನಿಮ್ಮ ಅಮ್ಮನ ಮಾತು ಕೇಳಲಿಕ್ಕೆ ನೀನ್ ಹಿಂಗಿದ್ಯಾ. ನಮ್ಮ ಅಪ್ಪ ಅಮ್ಮ ಮಾತು ನಮ್ಮ ಹೆಂಡತಿ ಮಾತು ಕೇಳಲಿಕ್ಕೆ ಹಿಂಗಿದ್ದೀನಿ ನಾನು. ಗೈಸ್ ಅಪ್ಪ ಅಮ್ಮನ್ ಬಿಟ್ಕೊಟ್ಟಿಲ್ಲ ನೋಡಿ. ನಮ್ಮಪ್ಪ ಹಿಂಗ್ ಮ್ಯಾನೇಜ್ ಮಾಡಿನೇ ಮಾವ ಅಮ್ಮ ಎಂತಿ ಎಲ್ಲ ಫುಲ್ ಮ್ಯಾನೇಜ್ ಮಾಡೋದು ನಮ್ಮಪ್ಪ. ನೋ ಜಗಳ ಗೈಸ್. ನಾನು ಯಾಕೊಂದ್ ವಿಡಿಯೋ ಮಾಡ್ಬಾರ್ದು ಹೆಂಗೆ ಅತ್ತೆ ಸೊಸೆ ಜಗಳ ತಡಿಯೋದು ಅಂತ ನಮ್ಮಪ್ಪನ. ಯಾಕಂದ್ರೆ ನಮ್ಮಮ್ಮ ಮತ್ತೆ ನಮ್ಮ ಅಜ್ಜಿ ಒಂದ್ಸಲಿನೂ ಜಗಳನೇ ಆಡಿಲ್ಲ. ಅದಕ್ಕೆ ನಾನೊಂದು ವಿಡಿಯೋ ಮಾಡ್ತೀನಿ. ಎಲ್ಲ ಸೊಸೆದಿರು ಅತ್ತೆದಿರು ಕುತ್ಕೊಂಡು ನೋಡ್ಸ್ಬಿಡಿ ಇದನ್ನ. ಅಯ್ಯೋ ಗೈಸ್ ಹಾಯ್, ವೆಲ್ಕಮ್ ಟು ಮೈ ವ್ಲಾಗ್. ಆಯ್ತಮ್ಮ ಆಯ್ಸಿನ ಕರೆಕ್ಟಾಗಿ ಮಾಡ್ಸಿನಾ? ಕರೆಕ್ಟಾಗಿ ಮಾಡ್ಸಿನ? ಇಲ್ಲ ಗೈಸ್, ನನ್ ಸೀನ ಅಯ್ಯೋ ಅನ್ಸ್ಕೊಳಕ್ ಇಷ್ಟ ನನಗೆ. ನಮಸ್ಕಾರ ಮಾಡು. ಯಾಕೋ ಸರಿ ಮಾಡ್ಬೇಡ ಬಿಡು. ಹಾಯ್ ಅಜ್ಜಿ. ಸಂಧ್ಯಮ್ಮ ಅವ್ರಿಗೆ ನಮಸ್ಕಾರ. ಥ್ಯಾಂಕ್ಸ್ ಅಜ್ಜಿ. ಹಾಯ್ ಓಶಿ. ಓಶಿ ಐ ಲವ್ ಯು. ಓಶಿ ಹಾಯ್. ಓಶಿತಾ ಪೇಪರ್ ಕೊಟ್ಟಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಮೇಲಾನೆ, ಯೂಟ್ಯೂಬ್ ಮೇಲಾನೆ. ಹಾಯ್ ಕೃಷ್ಣ ಸುಂದ್ರಿ. ನಮಸ್ತೆ. ಮಾತಾಡ್ತಿದ್ದೇನೆ. ಮಾತಾಡ್ತಾರ ನನ್ನ ಜೊತೆ. ಅವಳು ಹೆಂಗೋ ಮರ್ತೋಗಿದ್ಲು. ನೀನ್ ಯಾಕೆ ನೆನ್ಪು ಮಾಡ್ತೀಯಾ? ಹೋದಾಗಿದ್ದ ಒಂದು ಫೋನ್ ಮಾಡಿ ಬದುಕಿದ್ಯಾ ಸತ್ತಿದ್ಯಾ ಅಂತ ಕೇಳಿಲ್ಲ. ನನ್ನ ಬಿಟ್ಬಿಡ್ತೀನಿ ನನ್ನ ನೀನು ಬಿಡ್ತೀಯಾ? ಆಫ್ ಮಾಡು. ಮಾಡಲ್ಲ. ಯಾರ್ಯಾರು ಕರಿತಾ ಇದೀವಿ ಎಲ್ಲರಿಗೂ ಗೊತ್ತಾಗ. ಗೈಸ್ ನಮ್ಮ ಮನೆಯವರೆಲ್ಲ ಒಂದ್ ಹತ್ರ ಸೇರಿದ್ದಾರೆ. ನಿಮ್ಗೆ ಒಂದು ಗುಡ್ ಅನೌನ್ಸ್ಮೆಂಟ್ ಕಾದಿದೆ. ಗುಡ್ ಅನೌನ್ಸ್ಮೆಂಟ್ ಕಾದಿದೆ.
ಆಗಿಲ್ಲ ಅಲ್ಲಿ ಅದಕ್ಕೆ ಬಂದು ಕೂತಿರೋದು ಒಂದ್ ಸ್ವಲ್ಪ ಕೆಲಸ ಕಾರ್ಯ ಬಿಟ್ಟು ಬಂದು ಕೂತಿದೀವಿ ಅಂದ್ರೆ ಅದನ್ನ ಮಾತಾಡಕ್ಕೆ ಅಂತಾನೆ ಗೈಸ್ ಏನೋ ಸೀರಿಯಸ್ ಮ್ಯಾಟರ್, ಫ್ಯಾಮಿಲಿ ಮ್ಯಾಟರ್, ವೆರಿ ಪರ್ಸನಲ್. ಮಜಾ ಮಾಡ್ಕೊಂಡು ಇವಾಗ ಬಂದ್ಬಿಟ್ಟು ಫೀರೆಶ್ ಮಾಡ್ರು ಮಣ್ಣು ಮಸಿ ಬೇಡ ಇಟ್ಸ್ ವೆರಿ ಸೀರಿಯಸ್ ಮ್ಯಾಟರ್. ಯಾರ್ ಕಿಡ್ನಿ ಯಾರು ತೆಗೆದುಕೊಂಡು ಹೋದ್ರು? ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಗೈಸ್, ಏನೋ ಪರ್ಸನಲ್ ಮಾತಾಡ್ತವ್ರೆ. ಬೈ. 3 days later. ಇವಾಗ ನಾನು ಮಾಂಗಲ್ಯ ನೋಡಕ್ಕೆ ಲೈಕ್ ತರಕ್ ಹೋಗ್ತಾ ಇದ್ದೀನಿ. ಆಲ್ರೆಡಿ ತೇಜ ನಮ್ಮತ್ತೆ ಎಲ್ಲರೂ ಆಲ್ರೆಡಿ ಅಲ್ಲಿದ್ದಾರೆ. ಸೊ ಮಾಂಗಲ್ಯ ಅದು ನೋಡ್ತಿದ್ದಾರೆ. ನಮ್ಮತ್ತೆ ಆಲ್ರೆಡಿ ಒಂದು ಸೆಲೆಕ್ಟ್ ಮಾಡಿದ್ರು. ಸೊ ಇವಾಗ ಹೋಗಿ ಅದನ್ನ ನೋಡಿ ನನ್ಗೆ ಇಷ್ಟ ಆದರೆ ಅದನ್ನ ತೊಗೊಂಬರ್ಬೇಕು. ಸೊ ಬನ್ನಿ ಹೋಗೋಣ. ಆ ಮಾಂಗಲ್ಯ ಚೈನ್ ಹೆಂಗ್ ಮಾಡಿಸಿದ್ದಾರೆ ಅಂತ ಐಡಿಯಾನು ನನಗಿಲ್ಲ. ಸೊ ಹೋಗಿ ನೋಡಿ ತಗೊಂಡು ಬರುವ. ಅದಕ್ಕಂತ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಮರ್ತೋಗ್ಬಿಟ್ಟಿದ್ದೆ ಅವತ್ತು ವ್ಲಾಗ್ ಮಾಡೋದು. ನಮ್ಮ ಅಜ್ಜಿ ಪಾಪ ಏನೋ ಅಡುಗೆ ಮಾಡ್ತವ್ರೆ. ಏನು ಮಾಡ್ತೀನಿ? ಇನ್ನೂ ಊಟ ಮಾಡಿಲ್ಲ ನಾನು, ಅದಕ್ಕೆ ಊಟಕ್ಕೆ ಕರೀತವ್ರೆ. ಎಡಿಟ್ ಮಾಡ್ಕೊಂಡು ಕೂತಿದ್ದೆ ಗೈಸ್ ನಾನು. ಒಂಚೂರು ಲೈಫಲ್ಲಿ ಪೇಷನ್ಸ್ ಅನ್ನೋದು ಇರಬೇಕು. ಸುಮ್ಮನೆ ಬೈತಿರ್ತಾನೆ, ಸುಮ್ಮನೆ ಒಂದು ಸ್ವಲ್ಪ ತಿರೋಣ ಬರ್ತಾಳೆ ಪಾಪ, ಲೇಟ್ ಆಗಿರುತ್ತೆ ಎದ್ದೇಳೋದು, ಎಡಿಟಿಂಗ್ ಮಾಡ್ತಿರ್ತಾಳೆ, ಏನು ಅರ್ಥನೇ ಮಾಡ್ಕೊಳ್ಳಲ್ಲ. ಸುಮ್ಮನೆ ಕಿರ್ಚಾಡ್ತಾನೆ, ಯಾಕೆ ಲೇಟು ಅಂತ. ಇವಾಗೂ ಫೋನ್ ಮಾಡಿ ಬೈತಾನೆ, ಬೇಗ ಬರೋಕ್ಕಾಗಲ್ವಾ ಅಂತ. ಮತ್ತೇನೋ ಅಲ್ಲಿ ವೇಟ್ ಮಾಡ್ತವ್ರಿ. ಇವಾಗ ನಮ್ಮ ತಾತ ಹತ್ರ ಹೋಗಿ ಅವ್ರ ಹತ್ರ ಅದೇನೋ ಸ್ಲಿಪ್ ಇದೆಯಂತೆ, ಅದು ತಗೊಂಡು ಆಮೇಲೆ ನಾನು ಒಡವೆ ಅಂಗಡಿಗೆ ಹೋಗ್ಬೇಕು. ಸೊ ಇವಾಗ 2 ವೀಲರ್ ಓಡಿಸ್ಬೇಕು, ಆಮೇಲೆ ಸಿಗ್ತೀನಿ. ನಾನು ಕರಿಷ್ಮಾ ಜೊತೆ ಒಂದು ಸ್ವಲ್ಪ ಲಾಂಗ್ ಡ್ರೈವ್ ಹೋಗ್ತೀನಿ. ಇಲ್ಲಿ ಕೂತವ್ರು ನಮ್ಮ ತಾತ. ನಾನು ಏನಕ್ಕೆ ಬಂದಿರ್ಬೋದು ಗೊತ್ತಿಲ್ಲ. ನಿನ್ ಕತ್ತಲ್ಲಿರೋ ಚೈನ್ ಕೊಡು. ಯಾಕೆ? ಅತ್ತಮ್ಮ ಕೇಳ್ತೈತೆ. ಯಾವತ್ತಮ್ಮ ಕೇಳ್ತೀವಿ? ರಾಮಕತ್ತಮ್ಮ. ಯಾಕೆ? ಕತ್ತಲ್ಲಿರೋ ಚೈನ್ ಕೊಡ್ನೆ. ನಾನು ಕಷ್ಟದಲ್ಲಿದ್ದೀನಿ, ಚೈನ್ ಕೊಡು. ಅವೆಲ್ಲ ಕೊಡ್ಗಿಡೋದಿಲ್ಲ. ಕೊಡ್ನೇನಾ? ಅಯ್ಯ, ನಾನು ಅಂತ ಕಾಲದಾಗ ಯಾರಿಗೂ ಕೊಟ್ಟಿಲ್ಲ, ಅದನ್ನ ಈ ಕಾಲದಾಗ ಕೊಡ್ತೀನಿ. ಅದು ವಾಶ್ ಮಾಡ್ಸಕ್ಕಂತೆ ಕೊಡ್ಬೇಕು. ಏನು ವಾಶ್ ಮಾಡೋದು ಬೇಡ, ಚೆನ್ನಾಗತ್ತೆ. ವಾಶ್ ಮಾಡ್ಕತ್ತೀನಿ. ಅಯ್ಯೋ ಅತ್ತಮ್ಮ ಹೇಳಿದ ಅದು ವಾಶ್ ಮಾಡ್ಬೇಕಂತೆ. ಬೇಡ ಬೇಡ, ಕೃಷ್ಣಂದು ನನ್ನ ಕತ್ನಲ್ಲಿ. ಅಯ್ಯೋ ನೈನಾ, ನನಗಲ್ಲ ನೈನಾ, ಯಾರಿಗೂ ಕೊಡಲ್ಲ. ನಾವು ವಾಶ್ ಮಾಡಿಸಿ ವಾಪಸ್ ತಗೊಂಡ್ಬರುತ್ತೆ. 4 ಉಜ್ಜಿದ್ರೆ 50 ಗ್ರಾಮ್ ಮಿಲಿ ಹೊರಟತ್ತದ. ಹೋಗಲ್ವಂತೆ. ಅತ್ತಮ್ಮನ್ ಕೇಳ್ದೆ, ಅತ್ತಮ್ಮ ನಾಯಿನ ನನಗ್ ಚೈನೇ ಕೊಡ್ತಾರ. ನನಗೆ ಬೇಡ, ಸರಿಯಾಗಿದೆ. ನಾನು ಅದು ವಾಶ್ ಮಾಡ್ಬಿಟ್ಟು ವಾಪಸ್ ಕತ್ಲಾಕ್ತಾರೆ ಅಷ್ಟೇ. ವಾಪಸ್ ಅಲ್ಲ, ಆಪರೇಷನ್ ಮಾಡುವಾಗ್ಲೇ ಅದನ್ನ ತೆಗ್ದಿಲ್ಲ ನಾನು. ಹಾರ್ಟ್ ಅಟ್ಯಾಕ್ ಆದಾಗಲೇ ಅವ್ರು ತೆಗ್ದಿಲ್ಲ ನನಗೆ. ಇವತ್ತು ತೆಗಿತೀನಿ, ನಾ ತೆಗಿಯಲ್ಲ. ಅವ್ರು ಇಚ್ಚಿಗೆ ಹಾಕ್ಸೋದು ಬೇಡ ನನಗೆ, ನಾನು ಅವ್ರಿಗೆ ಕೊಡೋದು ಇಲ್ಲ. ಇಷ್ಟೇ ಸರ್ ನನ್ನ ಸಂಪಾದನೆ ಅಷ್ಟೇ. ನಮ್ ತಾತ ಎಮೋಷನಲಿ ಕನೆಕ್ಟೆಡ್ ಟು ದಿ ರಿಂಗ್. ನಮ್ ತಾತ ಚೈನ್ ಕೊಟ್ಟಿಲ್ಲ, ಬಟ್ ಸ್ಲಿಪ್ ಕೊಟ್ರು. ಸ್ಲಿಪ್ ತಗೊಂಡು ಹೋಗ್ತಾ ಇದೀನಿ. ಮತ್ತೆ ಕಾಯ್ತವ್ರೆ ಪಾಪ. ಸರಿ ಸೊಸೆ, ಯಾವ್ದು ಬೇಕೋ ಒಡವೆ ತಗೋ. ಚೈನ್ ಯಾವ ತರ ಇರ್ಲಿ? ಅಲ್ಲ ಮಂಗಳ ಚೈನ್ ಯಾವ ಡಿಸೈನ್ ಇರ್ಲಿ ಅಂತ ಹೇಳ್ರಿ, ಆ ತರ ಮಾಡ್ಸೋಣ. ಸೊ ಗೈಸ್, ಈ ತರ ಬೇಡ ಅತ್ತಮ್ಮ, ಯಾವ್ದಾದ್ರು ಚೆನ್ನಾಗಿದೆ. ನೀವ್ ಯಾವ್ದು ಸೆಲೆಕ್ಟ್ ಮಾಡಿರೋದು? ಕರಿಮಣದೆ ಮಾಡ್ಸೋಣ ಅನ್ಕೊಂಡ್ವಿ. ನಿಂಗೆ ಇಷ್ಟ ಆಗತ್ತಾ ಇಲ್ವಾ ಅಂತ ಕರ್ಸಿದ್ದು. ಅಂದ್ರೆ ಮದ್ವೆ ಆಗಿದ ತಕ್ಷಣ ಕರಿಮಣಿ ಹಾಕ್ಬಿಡ್ತಾರ? ನಾನು ಕೇಳ್ತಾ ಇದ್ದೀನಿ ಅತ್ತಮ್ಮ, ಹೇಳು. ಅದ್ರಲ್ಲಿ ಕಟ್ತಾರೆ, ಆಮೇಲೆ ಹಾಕೋದು. ನೋಡಿ ಈ ತರ ಮಂಗಳ ಚಿನ್ನ ಚೆನ್ನಾಗೈತಾ? ತೆಗಿಲೇಬೇಕಲ್ವಾ ಮುಂದೆ ಒಂದ್ ದಿವಸ. ಗೈಸ್ ನಮ್ಮ ಅತ್ತೆ ಯಾರಿಗೆ ಆಗ್ಬಿಟ್ಟೈತೆ ಅಂದ್ರೆ ನಾನೇ ಬ್ಲಶ್ ಆಗ್ತಾ ಇದ್ದೀನಿ. ಅಯ್ಯೋ ಚೈನು, ಮಂಗಲ್ ಚೈನು ಇದು ಮಂಗಲ್ ಚೈನ್ ಕೊಡಿಸ್ಬೇಕಲ್ವಾ? ಹೇಳಿದ್ವಲ್ಲ ನನ್ನ ಮಾತುಕತೆ ಮಂಗಲ್ ಚೈನ್ ಹಾಕ್ತಿವಿ ಅಂತ. ಇದೇನಾ ಅದು? ಇದಕ್ ಮಂಗಲ್ಯ ಕಾಸ್ಟ್ಲಿ ಆಗಿಲ್ಲ ಇದ್ರ ಮನೆಗೆಲ್ಲ. ಹುಡುಗಿಗೆ ತೇಜ ಮನೆಯವ್ರಿಗೆ ಜಾಸ್ತಿ ಆಗಿಲ್ವಾ ಅಂತ ಹೇಳ್ತಾ ಇರೋದು. ಇದು ಸ್ವಲ್ಪ ಕಾಸ್ಟ್ಲಿ ಆಯ್ತಂತೆ. ಕಾಸ್ಟ್ಲಿ ಆಯ್ತು. ಜಿಪುನ ತೇಜಸ್ಗೆ ಇದೆಲ್ಲ ಕೊಡ್ಸೋ ಯೋಗ್ಯತೆ ಅರ್ಹತೆ ಮಾತು ಜಾಸ್ತಿ ಆಯ್ತು. ಕೊಡ್ಸ್ಬೋದು, ಆದ್ರೆ ಇದಕ್ಕೆ ನೀನ್ ಬೆಲೆ ಬಾಳಲ್ಲ ಅಷ್ಟೇ. ಅತ್ತಮ್ಮ ನಾನು ಹೆಂಗಿದ್ದೀನಿ ಅತ್ತಮ್ಮ? ಮತ್ತೆ ಬಂಗಾರದಂಗಿದ್ರೆ ಬಂಗಾರ ಎಲ್ಲ ಯಾಕೆ? ಬಂಗಾರ ಅಂತ ಹಂಗಿರೋರ್ಗೆ ಬಂಗಾರ ಹಾಕಿದ್ರೆ ಚೆನ್ನಾಗ್ ಕಾಣುತ್ತೆ. ತೇಜ ಇಲ್ಲಿ ಕಾಲುಂಗ್ರನು ತೆಗೆದಿಕ್ಕವ್ರೆ ನಮ್ಮ ಮತ್ತೆ. ಕಾಲುಂಗ್ರ ಸೈಡ್, ಇದು ಮೂಪು ಚೈನ್, ಇದು ಚೆನ್ನಾಗಿದೆ ನೋಡಿ. ಇದು ಚೆನ್ನಾಗಿದೆ. ಕಾಲುಂಗ್ರ ಡಿಸೈನ್ ನೋಡ್ತೀರಾ? ಲೀಫ್ ಇದೆ, ಫ್ಲವರ್ ಇದೆ, ಮತ್ತೆ ಡಾಟ್ ಇದೆ, ಮತ್ತೆ ಫ್ಲವರ್ ಇದೆ. ಇದು ಕಾಲುಂಗ್ರ. ಈ ಚೈನ್ ಇಲ್ಲ ಸಂಜೀವ, ಚೆಕ್ ಮಾಡ್ಬೇಕಾ ಇವಾಗ? ಇದನ್ನೆಲ್ಲ ಹಾಕೊಂಡು ಇಲ್ಲೇನಿಲ್ಲ ತಾನೆ, ಎಲ್ಲ ಆ ಟೈಮ್ ಎಲ್ಲ ಹಾಕೊಂಡ್ರೆ ಆಗುತ್ತಲ್ಲ. ಜಾಸ್ತಿ ದಿನ ಟೈಮ್ ಇಲ್ಲ ಅಂತ ನಾನು ಹೇಳಿದ್ದು. ಅವಳು ಕಿವಿ ಇಲ್ಲ ಬಿಡಮ್ಮ. ಈ ಡಿಸೈನ್ ಚೆನ್ನಾಗಿದೆ. ಮತ್ತೆ ಶಾರ್ಟ್ ಚೈನ್ ತರ ಬರುತ್ತೆ. ತೇಜ ಈ ಡಿಸೈನ್ ತೇಜ
ಅಯ್ಯೋ ಇದಿಷ್ಟೇ ಬರೋದಾ? ಇವಾಗ ನೀನ್ ಹಾಕೊಂಡಿಲ್ಲ ಇಲ್ಲ ಬ್ರೋ ಇನ್ ಸ್ವಲ್ಪ ಕಮ್ಮಿ ಇದ್ರದ್ ನೋಡಿ ಬ್ರೋ ಸೂಟ್ ಆಗಲ್ಲ. ಎಲ್ಲ ಕಮ್ಮಿ ನೋಡು ಅಂದ್ರೆ ಬಾಳ್ಕೆನೆ ಬರಲ್ಲ ಆಮೇಲೆ. ಏಯ್ ನಾನ್ ಏನಕ್ಕೆ ನಿನಗೆ ಕಮ್ಮಿ ನೋಡು ಅಂತ ಹೇಳ್ತಾ ಇದೀನಿ ಅಂತ ನನ್ ವ್ಲಾಗ್ ಅಲ್ಲಿ ಹೇಳಿ. ನನ್ ವ್ಲಾಗ್ ಈಗ ನೋಡಿ ಇದು ಹಾಕೊಂಡಿದ ತಕ್ಷಣ ಫುಲ್ ಮದ್ವೆ ಹುಡುಗಿ ವೈಬ್ಸ್ ಬರ್ತಾ ಇತ್ತು, ಮದ್ವೆ ಹೆಣ್ಣಿನ ವೈಬ್ಸ್. ಓಹೋ ತಗೊಂಡ್ಬರ್ಲಿ ಅಂತ ಹೇಳಿ ತಗೊಂಡ್ಬಂದೆ ನಮ್ಮ ತಾತನ ಚೈನ. ನಾನೇ ಇಟ್ಕೊಂಡು ಕೊಡಲ್ಲ, ನಾನು ಆಪರೇಷನ್ ಆದಾಗೆ ಮುಟ್ಟಕ್ ಬಿಟ್ಟಿಲ್ಲ, ಇವಾಗ ಕೊಟ್ಬಿಡ್ತೀನ. ಅಯ್ಯೋ ನಮ್ಗೇನ್ ಕೊಡ್ಬೇಡ, ಪಾಲಿಶ್ ಮಾಡಿಸ್ಕೊಡ್ತೀನಿ ಅಂತ ಹೇಳು. 50 ಗ್ರಾಮ್ ತಗೊಂತೀರಂತೆ ನೀವು, ಯಾಕೆ ತಗೊಂತೀರ 50 ಗ್ರಾಮ್? ಗ್ರಾಮ್ ಹೆಂಗೆ ತಗೊಳಕ್ಕಾಗುತ್ತೆ? ಸಮಥಿಂಗ್ ನಿನ್ಗೆ ಪಾಪ ನೀನ್ ನೋಡೋದೊಂದು ಹೇಳೋದೊಂದು ಮಾಡ್ತೀಯಂತೆ. ಇವಾಗ ನೋಡು ಹಂಗಂತ ಹೇಳಿದ್ರು ನಮ್ ತಾತ, ಅದಕ್ಕೆ ಕೊಟ್ಟಿಲ್ಲ. ಇದು ಇದೆಲ್ಲ ಹಾಕೊಂತಾರೆ, ಅದೆಲ್ಲ ಹಾಕೊಂತಾರೆ, ಅದು ಕಲಂಗ್ರಿಗೆ ಹಾಕ್ತಾರೆ, ಅದು ಈ ಸೈಡ್ ಈ ಬೆಳಗ್ಗೆ ಹಾಕ್ತಾರೆ. ಬಿಡಮ್ಮ ಆಮೇಲೆ ನೋಡ್ಕೊಂಡು. ನೀನ್ ಮತ್ತೆ ಹಾಕೊಂಡಿಲ್ಲ? ನಾನೇ ತಗೊಂತೀನಿ ಬಿಡೋದು, ನಾನೊಂದು ತಗೊಂತೀನಿ. ಬಿಡು. ಇದು ಒಂದೇ ಹಾಕೊಳ್ಳೋದಾ? ಈ ಬೆಳಗ್ಗೆ ಈ ಬೆರ್ಲಿಗೊಂದು ಆ ಬೆರ್ಲಿಗೊಂದು ಹಾಕೊಂತಾರ. ಮತ್ತೆ ಕೊಡತ್ತ ಮಾಡ್ತೀನಿ. ಓ ನಿನ್ ಗಂಡನ್ ಕೈ ಹಾಕ್ಸ್ಕೊಂತೀಯ? ಇಲ್ಲ ನಾನೇ ಹಾಕೊಂತೀನಿ. ಯಾಕೆ ಕೊಡು, ನಾನೇ ಹಾಕ್ಬಿಡ್ತೀನಿ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಈ ತರ ಎಲ್ಲ ಅವಾಗ್ಲೇ ಒಳಗಡೆ ಕುತ್ಕೊಂಡು ನೀಟಾಗಿ ಹಾಕ್ಸ್. ಈ ತರ ಎಲ್ಲ ಶೋ ಕೊಡೋರು ಬರೀ ನಮ್ಮ ಮನೇಲಿ ಸಿಗ್ತಾರೆ ಸರ್. ಇದ್ರ ಬಿಲ್ಲು ನಮ್ ಸಂಧ್ಯಾ ಮಂಗ ಹಾಕ್ಬಿಡಿ ಅವ್ರ ಪಾಪ. ಬೆಸ್ಟ್ ಅಮ್ಮ, ಒಳ್ಳೆ ಪ್ಲಾನ್. ಸಿಲ್ವರ್ ಅಣ್ಣ ನಾನೇ ಹಾಕ್ತೀನಿ ಬ್ರೋ. ಅದ್ ನಾನ್ ಕೊಡಿಸ್ತೀನಿ ಬಿಡು, ನೀನ್ ಕೊಡ್ಸಂಗಿದ್ರೆ. ಇಲ್ಲ ಐತಲ್ಲ ಎಲ್ಲದು? ಇದೆ. ಆದ್ರೆ ನಾವು ಪ್ಲಾನ್ ಹಾಕಂಗಿದ್ರೆ ಹೇಳು, ನಿಂಗೋಸ್ಕರ ಬಿಟ್ಕೊಡ್ತೀನಿ. ಅದ್ ನಾನೇ ಕೊಡ್ತೀನಿ ಬಿಡು, ನೀನ್ ಕೊಡ್ಸೋದು ಅದನ್ನ. ಬಳೆ ಹಾಕ್ದಂಗ್ ಹಾಕಿ. ಅವಳಿಗೆ ಅವೆಲ್ಲ ಅಭ್ಯಾಸ ಇಲ್ಲಮ್ಮ, ಮನೇಲಿ ನನ್ ಕಲ್ಸಿಲ್ಲ ಏನಿಲ್ಲ, ಸುಮ್ಮನೆ ಬಂದ್ಬಿಟ್ಟು ಅವಳಿಗೆ ಶೋ ಕೊಡಕ್ಕೆ. ನಮ್ಮಮ್ಮ ಏನಿಲ್ಲ ಮನೇಲಿ ಅವ್ರು ನನ್ ಕಡೆ ಮಾತಾಡ್ತಾರೆ, ನಾನ್ ನೆಟ್ಟಿಗೆ ಬೆಳ್ಸಿಲ್ಲ ಅಂತಾರೆ ಅಂತ ಫಸ್ಟೇ ಡೈಲಾಗ್ ಹೊಡಿತಾ ಇರುತ್ತೆ. ನೋಡು ಪಾಪ ಶೋ ಕೊಡಕ್ಕೆ ಅಂತ ಹೋದ್ಲು. ಒಂದು ಏನದು ಕಾಲ್ ಉಂಗ್ರನ ಕಾಲ್ ಬೆಳ್ಳಕ್ಕಾಗಿಲ್ಲ, ಕುತ್ಕೊಂಡ್ಬಿಟ್ಟು ಕೆಳಗಡೆ. ನಾನು ಹಾಕಿದೆ ಬೈದರಿಗೆ ಮತ್ತೆ ಕಾಲ್ ಬರಲ್ಲ, ಆಚೆ ಬರಲ್ಲ. ಅದೃಷ್ಟ. ಕೊನೆಗೂ ಹಾಕವಳೆ ಪಾಪ, ತಳ್ತಾವಳಿ ಅಂತ. ನಿಂಗೆ ನೋವಾಗ್ತಾ ಇಲ್ಲ ತಾನೇ ಮಮ್ಮಿ? ಆದ್ರೆ ಹೇಳು, ಹಂಗೆ ಎದುರಿಸ್ಬಿಡ್ತೀನಿ ಕತ್ತಿ ಕಡೆ. ಅದ್ ಕಷ್ಟ ಪಡತ್ತಮ್ಮ, ನಾನು ಇದೀನಿ. ಸಿಕ್ತು ಚಾನ್ಸು ಐಸ್ ಹೊಡಿಯಕ್ಕೆ ಅನ್ಬಿಟ್ಟು ಎಲ್ಲ ಯೂಸ್ ಮಾಡ್ಕೋತಾ ಇದ್ದಾಳೆ. ನೀನ್ ಹುಷಾರಾಗಿ ಯೋಚನೆ ಮಾಡು. ಯಾವ್ದಾಕೆ ನಿನ್ನ ಹೆಸರಿಗೆ ಬಿಲ್ಲು? ಯಾವ್ದಾದ್ರು ಹಾಕು, ಡನ್, ನಾನು ಕೊಡಿಸ್ತೀನಿ. ಗೋಲ್ಡ್ ಅಲ್ಲ, ಗೋಲ್ಡ್ ಅಲ್ಲಿ, ಸಿಲ್ವರ್ ಬೇಡ. ಅಥವಾ ನೀನು ಬ್ಲಾಗರ್ ಅನ್ಬೇಡತ್ತಮ್ಮ, ನೆಟ್ಟಿಗೆ ಬ್ಲಾಗ್ ಮಾಡಕ್ ಬರಲ್ಲ. ನೀನ್ ಒಂದ್ ಇದಕ್ಕೆ 5 ನಿಮಿಷ ತಗೊಂಡ್ರೆ ಅಲ್ಲಿ ನಮ್ಮ ಅತ್ತೆಗೆ ಕಾಲುಂಗ್ರ ಹಾಕ್ಬಿಟ್ಲು. ಬಿಡು, ಇದನ್ನ ಮತ್ತೆ ಹಾಕೊಂಡ್ರು ಇದ್ ನಾನು ಹಾಕ್ತೆ. ಆಯ್ತು. ಇವಾಗ ಕಾಲುಂಗ್ರ ತಾಳಿ ಸಂಜೆ ನೋಡ್ಕೊಳ್ಳಿ, ತೇಜ ನೋಡ್ಕೊಂತಾನೆ, ಕಾಲುಂಗ್ರ ನಾನ್ ನೋಡ್ಕೊಂತೀನಿ ಅಂತ. ಸಂಜೆ ಹೇಳೋದಕ್ಕೂ ಲಿಮಿಟ್ ಇದೆ ಸಂಜೆ. ತೇಜ ಅದ್ರ ಹಿಂದೆ ಖರ್ಚು ರೆಡಿ ಆಗಿದೆ. ಅಭಿ ಮಜಾ ಆಯ್ಗ ಬಿಡು. ಎಷ್ಟಿದೆ ಇದು? ಎಷ್ಟು ಗ್ರಾಮ್ ಇದೆ? ಸಿಟ್ ಸೆಲೆಕ್ಟ್ ಮಾಡಿದ್ವಿ ಫೈನಲಿ. ಯಾವ್ದು ಎಷ್ಟಾಯ್ತು ಇದು? ಅದೆಲ್ಲ ಹೇಳ್ಬೇಕಾ ಇವಾಗ? ಹೇಳ್ಬೋದು. ಟ್ರೇಡ್ ಸೀಕ್ರೆಟ್. ಏನ್ ಸೀಕ್ರೆಟು ಇಲ್ಲ, ಕುತ್ಕೋ. ಎಲ್ಲ ಸೇರಿ ಅಜ್ಜಿ ಇದು 2 ಇನ್ನು ಲಕ್ಷ್ಮೀ ಕಾಸು 2 ಐತೆ, ಅದು ಈ ಚೈನು ಎಲ್ಲ ಸೇರಿಸಿ ಆಲ್ಮೋಸ್ಟ್ 130 ಆಯ್ತು. ಇದು ಬಿಟ್ಟು ಇದು ಬಿಟ್ಟು ಲಕ್ಷ್ಮೀ ಕಾಸು ಬೇರೆ ಐತಲ್ಲ. ಓಕೆ, ಇದು ಬಿಟ್ಟು ಇಷ್ಟಕ್ಕೆ 130 ಆಯ್ತಂತೆ. ಚೆನ್ನಾಗಿದೆ. ತೇಜ ಎಲ್ಲೋಗ್ತಿದ್ಯಾ ತೇಜ? ಕೊರ್ಮಾ ಹತ್ರ ಸ್ವಲ್ಪ ಚಿಕ್ಕ ಮೀಟಿಂಗ್ ಅದೇ ಅಂತ. ಯಾರ ಜೊತೆ ಮೀಟಿಂಗ್? ಅದು ನನ್ನ ಫ್ರೆಂಡ್ ಜೊತೆ ಮೀಟಿಂಗ್. ಯಾವ ಫ್ರೆಂಡು? ಯಾಕೆ ಸೀರಿಯಸ್ ಆಗ್ತಿದ್ಯಾ? ಅಲ್ಲ, ಯಾವ ಫ್ರೆಂಡ್ ಹೇಳು? ಅದೇ ನಮ್ ಟ್ರಾವೆಲ್ ಫ್ರೆಂಡ್ ಹೆಸರೇನು? ಯಾಕೆ ಹೆಸರಲ್ಲ ಇವಾಗ ಹೇಳು. ನನ್ನ ಫ್ರೆಂಡ್ ಅಂತ ಹೇಳಿದ್ರೆ ಸಾಕಾಗಲ್ಲ? ಆಗಲ್ಲ.
ನಿಂಗೆ ಗೊತ್ತು ಬ್ರೋ? ಓ ನಿಮ್ಗೆ ಗೊತ್ತಲ್ಲ, ಅರ್ಪಿತ್. ಅವರ ಏನಂದ್ರೆ ಅರ್ಪಿತಾನೆ ಅರ್ಪಿತ್ ಅಂತ ಹೇಳ್ತಾ ಇದ್ದೀನಿ. ಅಥವಾ ಇಲ್ಲ ಅರ್ಪಿತ್ ಮಾತ್ರ, ಅರ್ಪಿತ್. ಹುಷಾರು ಹೋಗಿ, ಬೇಗ ಬೇಗ ಬೇಗ. ಈಗಲೇ ಕ್ಲಾಸ್ ತಗೊಂತಿದ್ಯಲ್ಲ, ಈಗ ಬೇಗ ಬೇಗ ಮನೆಗೆ ಜಾಸ್ತಿ ಮಾತಾಡ್ತಾವಮ್ಮ, ಸ್ವಲ್ಪ ನೋಡ್ಕೊ ಆಯ್ತಾ? ಎಷ್ಟು ನೋಡ್ಕೊಂಡ್ರು ಅಷ್ಟೇ, ನಿನ್ನ ಜನ್ಮ ಮುಗೀತು. ಅಲ್ಲ ನಿನ್ ಜನ್ಮ ಅಲ್ಲ, ನಿನ್ ಕತೆ ಮುಗೀತು. ದಿಸ್ ಮೀ ಲುಕಿಂಗ್ ಕ್ಯೂಟ್. ವೇಟ್, ಸಂಧ್ಯಾ ಯಾರು ಹೆಂಗತ್ತಮ್ಮ? ಈ ರಿಂಗ ಚೆನ್ನಾಗಿಲ್ಲ, ಈ ರಿಂಗ ಚೆನ್ನಾಗೈತೆ. ಇದು 3 ಗ್ರಾಮು, ಅದು 5 ಗ್ರಾಮ್ ಚಿಲ್ಲರೆ. ಇದೇ ಇಸ್ಕೊಂಬಿಡು. ಈ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡೋಕ್ಕಿಂತ ಜಾಸ್ತಿ ಬೇರೆಯವ್ರ ಹತ್ರನೇ ಮಾತಾಡ್ತಾ ಇರ್ತಾನೆ. ನೋಡ್ರಿ ಇಲ್ಲಿ ಏನಾಗಿತ್ತು? ಚಾರ್ಜ್ ಆಗಿಲ್ಲ ಪಾಪ, ಅವ್ನು ಯಾವ್ದೋ ಹೋಟ್ಲ್ ಅವನೇ ಯಾವ್ದೋ ಚಾರ್ಜರ್ ಕೊಟ್ಟ. ಆದ್ರೂ ಯಾಕೆ ಹುಡುಗರ ಹತ್ರನೂ ಮಾತಾಡ್ಬೇಕು? ಓಕೆ ಡನ್. ಅತ್ತೆ ತಗೊಂಡ್ರು ಫೈನಲಿ. ಆತಮ್ಮ ತಿಂದ ಏನಾದ್ರು? ಆತಮ್ಮ ತಿಂದ ನಡಿ ಹೋಗೋಣ. ನಾನು ಬೆಳಗಿಂದ ಏನು ತಿಂದಿಲ್ಲ. ಮಾಡ್ಕೊಡ್ತೀನಿ ನಡಿ, ಮನೇಲಿ ಮಾಡ್ಕೊಡ್ತೀನಿ. ಅತ್ತಮ್ಮ ಹೊರಗಡೆ ಸೀರೆ ತಂದಿದ್ದು ಗೈಸ್, ನಮ್ಮ ಅತ್ತೆ ಸೀರೆ ಬೇರೆ ತಂದವ್ರ. ನಡಿ ನಿಮ್ಮನೆ ಕರ್ಕೊಂಡು ನಡಿ, ನಾನು ಒಂದ್ ಸೀರೆ ತೆಗ್ಬೇಕು ಪ್ಲೀಸ್. ನಂಗೆ ಒಂದ್ ಸೀರೆ ಆದ್ರೂ ಕೊಟ್ಟಿದ್ದೆ ಗೌರಿ ಹಬ್ಬಕ್ಕೆ. ಅತ್ತಮ್ಮ ಒಂದ್ ಸೀರೆ ಆದ್ರೂ ಕೊಟ್ಟಿದ್ಯಾ ಅತ್ತಮ್ಮ ಗೌರಿ ಹಬ್ಬಕ್ಕೆ ನೀನು? ನೋಡ್ತಾ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ಯಾ? ಸೆನ್ಸ್ ಇಲ್ಲ. ರಿಕ್ವೈರ್ಮೆಂಟ್ ಎಷ್ಟು ಬೇಕು ಅಷ್ಟು ಬದುಕೋದು ಕಲಿ. ಎಕ್ಸ್ಟ್ರಾ ಬೇಕು ಅಂತ ಹೋದ್ರೆ ಎಲ್ಲ ಇಲ್ಲಿದ್ದಾಗ ಬದುಕಕ್ಕಾಗಲ್ಲ ನಿಂಗೆ, ಆಯ್ತಾ? ನಿನ್ ಮಗ ಜಾಸ್ತಿ ಮಾತಾಡ್ತವ್ರಿ. ಹಾಸಿಗೆ ಕಾಲ್ ಚಾಚ್ಬೇಕು ಅಲ್ವಾ ಮಮ್ಮಿ? ಅವ್ಳ ಕಾಲ್ ಇರೋದೇ ಎಷ್ಟು, ಹಾಸಿಗೆ ಎಷ್ಟು ದೊಡ್ಡ ಅಂಗಡಿ ಎಷ್ಟು ಬೇಕು ಅಂತ. ಏನ್ ಮಾಡಿದ್ರು, ಹೆಣ್ಮಕ್ಳಲ್ವಾ, ಇರತ್ತೆ ಹಾಸಿಗೆ. ಕುಡಿ ಹೋಗ್ಲಿ ಗಂಟ್ಲಿಂದ ಒಳಗಡೆ ಹಿಂಗ್ ಹೋಗ್ಲಿ. ನೀನು ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೆ. ತೇಜ ನಿಂಗೆ ಯಾರು ಸಪೋರ್ಟ್ ಮಾಡೋರಿಲ್ಲ ತೇಜ. ಗೊತ್ತಾಯ್ತು ಬಿಡು. ಇವಾಗ ನೀನು ನನಗ್ ಸಪೋರ್ಟ್ ಮಾಡ್ಬಿಟ್ರೆ ನಾಳೆ ದಿನ ನಿನಗೆ ನೀನ್ ಏನು ಮಾಡಿಕಲ್ವಲ್ಲ, ಆಮೇಲೆ ನಾನು ಅಲ್ಲಿಂದ ಬರ್ತಿದ್ದಂಗೆ ಅಡ್ಗೆ ಮಾಡಿಕ್ಕಿರ್ಬೇಕಲ್ಲ. ನಮ್ಮ ಅತ್ತೆ ಮನೆಯಲ್ಲಿ ನಾನು ಬಂದಾಗೆಲ್ಲ ಆನ್ ಮಾಡಿ ಎಲ್ಲ ವಿಡಿಯೋ ಮಾಡಿ ಎಲ್ಲರಿಗೂ ಹಾಕಿ ಮಾನ ಮರ್ಯಾದೆ ಎಲ್ಲ ಕಳಿತಾಳೆ. ನಮ್ಮ ಅತ್ತಮ್ಮ ಎಷ್ಟು ರಿಚ್ ಅಂದ್ರೆ ನಮ್ಮ ಅತ್ತಮ್ಮನ ಮನೇಲಿ ಡಬಲ್ ಡೋರ್ ಇದೆ ಗೈಸ್. ನಿಮ್ ಮನೆಗಿಲ್ವಾ? ನಮ್ಮ ಮನೆಗಿಂತ ದೊಡ್ಡದಾಗೈತೆ, ಮನೆನೂ ದೊಡ್ಡದಾಗೈತೆ, ಫ್ರಿಜ್ಜು ದೊಡ್ಡದಾಗೈತೆ, ನೀನು ದೊಡ್ಡದಾಗಿದ್ದೀಯ. ಡುಮ್ಮಿ ಅಂತವ್ರೆ ಗೈಸ್ ಇವರು. ಜಿಮ್ಗೆ 1-2 ದಿನ ಹೋಗಿಲ್ಲ ಅಂದ ಡುಮ್ಮಿ ಅಂತವ್ರೆ. ಛೇ, ನನಗೆ ಡೇಟ್ಸ್ ಅಂದ್ರೆ ಇಷ್ಟ, ಅದಕ್ಕೆ ತಿಂತಾ ಇದ್ದೀನಿ. ನಮ್ಮ ಅತ್ತಮ್ಮನ ಕರ್ಕೊಂಡ್ಬಂದು ಬಿಟ್ಟೆ, ದೋಸೆ ಮಾಡ್ಕೊಟ್ರು. ಆ ದೋಸೆಗೆ ಉಪ್ಪಿಲ್ಲ, ಖಾರ ಇಲ್ಲ. ನೆಕ್ಸ್ಟ್ ಟೈಮ್ ಬಂದ್ರೆ ಅದು ಮಾಡ್ಕೊಡಲ್ಲ ನಾನು ಹಿಂಗೆಲ್ಲ ಮಾತಾಡಿದ್ರೆ. ನೀನೇ ಬಂದ್ ಮಾಡ್ಕೋಬೇಕಂದ್ರೆ ನೆಕ್ಸ್ಟ್ ವೀಕ್ ಇಂದ ನೀನೇ ಮಾಡಿಕ್ಬಿಟ್ಟು ಹೋಗ್ಬೇಕಲ್ವ. ನೆಕ್ಸ್ಟ್ ಇನ್ನೇನು 1 ವಾರ ಆಯ್ತಾ, ಎಲ್ಲ ಬಂದವೆ. ನಮ್ಮ ಅತ್ತಮ್ಮ ಫುಲ್ ಇನ್ವಾಲ್ವ್ ಆಗ್ಬಿಟ್ಟವ್ರೆ. ಪಕ್ಕ ಫಿಕ್ಸ್ ಆಗಿದ್ದೀನಿ ನೀನ್ ನನ್ನ ಸೊಸೆ ಅಂತ. ಸೋ ಫನಿ. ಈ ಫನ್ನಿಗಿನ್ನೆಲ್ಲ ಸೀರಿಯಸ್ ಇದೆಲ್ಲ ಅಷ್ಟು ತಾಂಬೂಲ ಬದಲಾಯಿಸ್ಕೊಂಡು ಎಲ್ಲ ಮಾಡಿದ್ದು ಅಷ್ಟೆಲ್ಲ ಮಾಡ್ಬಿಟ್ಮೇಲೆ ಫನ್ನಿಗಿನ್ನೆ ಅಂತ್ಯಾ? ಏನ್ ಮಾಡ್ಕೊಂಡಿದ್ದೆ, ಬಾಯಿ ಏನ್ ಇಟ್ಕೊಂಡಿದ್ದೆ ನಾನೆಲ್ಲ? ಹಿಂಗೆಲ್ಲ ಮಾತಾಡ್ಸು ಅತ್ತೆ ಬೇಡಮ್ಮ. ನನ್ನ ಸಾಫ್ಟ್ ಸ್ವೀಟ್ ಕೇರ್ ನೀನೇನೋ ಬಾರಿ ಸಾಫ್ಟ್ ಕೇರ್ ಅನ್ಕೊಂಡಂಗೆ ಇದ್ಯಾ ನಂಗೆ. ನೀನ್ ನನಗಿಂತ ಜೋರಾಗಿ. ನನಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಚಕ್ಕು ಗುಳಿಗೊಟ್ಟಿ ಎಬ್ರಿಸೋ ಅಮ್ಮ ಬೇಕು. ಅವೆಲ್ಲ ನಿಜ ಜೀವನ ನಡೆಯಲ್ಲ ಬಿಡು, ಕನ್ಸ್ಕೊಂಡ್ಬೇಡ. ಅನ್ಕೊಂಡ್ಯಾ ಬರ್ಬೋದು, ಕನ್ಸ್ಕೊಂಡ್ಬೇಡ. ಯಾವಾಗೂ ಇರಲ್ಲ ಅವೆಲ್ಲ. ಏನೋ ಓದ್ ವಸ್ತ್ರಲ್ಲ ಬಂದ್ ವಸ್ತ್ರಲ್ಲ ಮಾಡ್ತಾರೆ ಅಂದ್ರೆ ಜೀವನ ಪೂರ್ತಿ ಅವೆಲ್ಲ ಇರ್ತೈತಿ ಅಂತ ನೀನ್ ಅನ್ಕೊಳಕ್ಕೆ ಹೋಗ್ಬೇಡ. ಅತ್ತೆನೇ ಸೊಸೆನೆ ಯಾವ್ದೋ ಒಂದ್ ಕೆಲ್ಸ ಮಾಡ್ಲಿಲ್ಲ ಹಿಡ್ಕೊಂಡು ನಾಯಿ ಹೊಡ್ದಂಗ್ ಹೊಡಿತಾರೆ. ನಿನ್ನ ಹೊಡಿಯೋದೆಲ್ಲ ಸೀನ್ ಹೊಟ್ಟೋಯ್ತು ಒಂದ್ ಜಮಾನದಲ್ಲಿ. ಈಗೇನಿದ್ರು ಎತ್ತೋರ್ನಂದ್ರೆ ಸಾಕು. ಏನ್ ಬುದ್ಧಿ ಕಲ್ಸೋಳ ನಿಮ್ಮಮ್ಮ? ಇದೊಂದೇ ಡೈಲಾಗ್ ಸಾಕು, ತಾನಾಗೆ ದಾರಿಗೆ ಬಂದ್ಬಿಡ್ತೀರಲ್ಲ. ನಮ್ಮ ಅತ್ತೆ ಹೆವಿ ರಿಯಾಲಿಟಿ ಸ್ಪೀಕ್ ಮಾಡ್ತಾರೆ, ನಾನು ಅದರಿಂದ ಒಂಚೂರು ದೂರ ಇರ್ತೀನಿ. ಸೊ ಫೈನ್. ಇವಾಗ ನಾನು ನಮ್ಮ ಅತ್ತೆನ ಅವ್ರ ಮನೇಲಿ ಬಿಟ್ಟು ಈಗ ನಾನು ಹೊರಟಿದ್ದೇನೆ ಗೈಸ್. ಅದಮ್ಮ ಸೀರೆ ಕೊಡತ್ತಮ್ಮ. ಏನ್ ಸೀರೆನೆ? ಎಷ್ಟ್ ಸೀರೆನೆ ಬೇಕು? ಬಂದಾಗೆಲ್ಲ ದೇಕ್ಕದಾಗೋಯ್ತು, ಮತ್ತೆ ರಿಟರ್ನ್ ಬರೋದೇ ಇಲ್ಲ ಅವು. ಒಂದ್ ಸೀರೆ ನಾನು ನಿಜ ಕೇಳ್ತಾ ಇದ್ದೀನಿ, ವ್ಲಾಗ್ಗೋಸ್ಕರ ಏನಲ್ಲ. ಪ್ರಾಮಿಸ್ ನಂಗೆ ಒಂದ್ ಸೀರೆ ಗೈಸ್. ಗೌರಿ ಹಬ್ಬಕ್ಕೆ ನಮ್ಮ ಅತ್ತಮ್ಮ ನಂಗೆ ಒಂದ್ ಸೀರೆ ಕೊಡ್ಸಿಲ್ಲ.
ಕೊಡಿಸ್ತಾನೆ ಇರ್ತೀನಲ್ಲೇ. ಅಥವಾ ನಂಗೆ ಸೀರೆ ಬೇಕತ್ತಮ್ಮ. ಹುಡ್ತಾಗಿಂದ ವರ್ಷಕ್ಕೆ ಒಂದಲ್ಲ ಅಂತ 3-4 ಕೊಡಿಸ್ತಿರ್ತೀನಲ್ಲೇ. ಅಥವಾ ನಿನ್ನ ಹತ್ರ ಒಡವೆ ಕೇಳಿದಿನ, ಚಿನ್ನ ಕೇಳಿದಿನ, ಏನಾದ್ರು ಕೇಳಿದಿನ? ಮಾಡ್ಸಿದ್ದೀನಲ್ಲ. ಇನ್ನ ಏನ್ ಬೇಕು ನಿನ್ಗೆ? ಕೇಳಕ್ ಮುಂಚೆನೆ ತಂದು ಕೊಡ್ತೀನಲ್ಲ. ಸೀರೆ ಬೇಕು ಕಾಂಡ ನಾಳೆ ತಾಯಿ. ಇಲ್ಲ ಗೈಸ್, ನನ್ನ ಮತ್ತಮ್ಮ ನಿನ್ ರೂಮ್ ತೋರ್ಸ್ಬಾರ್ದು ಗೈಸ್. ನಿಮ್ಗೆ ಗೊತ್ತಿಲ್ಲ, ಅವತ್ತು ಅಪ್ಪಿ ತಪ್ಪಿ ಅಮ್ಮನ್ ರೂಮ್ ತೋರ್ಸ್ಬಿಟ್ಟೆ ಅನ್ಬಿಟ್ಟು ರೋಡಲ್ಲಿ ನಡು ರೋಡಲ್ಲಿ ಮಾರ್ಕೆಟ್ ರೋಡಲ್ಲಿ ನಿಲ್ಸಿ ಬೈಸವ್ರೆ. ಎಷ್ಟು ಹರ್ಟ್ ಆಗಿರ್ಬೇಡ ಈ ಮುದ್ದು ಜೀವಕ್ಕೆ. ಡ್ರೆಸ್ ಬೇಕಾಗಿಲ್ಲ ನಂಗೆ. ಗೈಸ್ ಏನ್ ಕೊಡ್ತಾರೆ ನೋಡೋಣ ಬನ್ನಿ. ಮತ್ತೆ ಇದು ಕೊಟ್ರು, ನಂಗೆ ಇದು ಇಷ್ಟ ಆಗಿಲ್ಲ. ಇದು ಕೊಟ್ರು, ಇದು ಚೆನ್ನಾಗಿದೆ ಬಟ್ ಅವರೇ ಉಟ್ಕೊಂಡ್ಲಿ, ಅವ್ರಿಗೆ ಇನ್ನೂ ಚೆನ್ನಾಗ್ ಕಾಣುತ್ತೆ. ಇದು ನೋಡಿ, ಫ್ಲವರ್ ಜಾತ್ರೆ. ನಾನು ಇದು ಇಂಥದ್ದು ಉಡಲ್ಲ. ನಂಗೆ ಬಟ್ಟೆ ಕೊಡಿಸ್ತಾ ಇಲ್ಲ. ಅಥವಾ ಬೇರೆ ಸೀರೆ ತಮ್ಮ ಒಂಚೂರು ಮಾಡ್ರನ್ ಆಗಿರೋದು ಕೊಡತ್ತಮ್ಮ. ನಾನು ನಿರ್ತಾರ ಆಂಟಿ ಅಲ್ಲ ತಮ್ಮ. ನಾನು ಮಾಡ್ರನ್ ಇಲ್ಲ, ನಾನು ಬೇಕಾಗಿರೋ ನಾನು ತಗೊಂಡಿದ್ದೀನಿ. ಬೇಕಾ ಉಟ್ಕೋ, ಬೇಡ ಅಂದ್ರೆ ಬಿಡು. ಡಿಸ್ ಚೆನ್ನಾಗಿರೋದ್ ಕೊಡ್ಬೇಕು ತಾನೆ. ಬೇಕಾ ಬಿಟ್ಟಿ ಕೊಡಂಗಿದ್ರೆ ಹೇಳ್ಬಿಟ್ಟು ನಾನು ಹಿಂಗೆ ಹೋಗ್ಬಿಡ್ತೀನತ್ತ. ಇಲ್ಲ ತಮ್ಮ, ನೀನ್ ಇಷ್ಟೆಲ್ಲ ಹೇಳಿದ್ಮೇಲೆ ಹೋಗಕ್ ಮನ್ಸಿಲ್ಲ. ನಮ್ಮ ಮನೇಲಿ ನಂಗೆ ಹೆವಿ ಮರ್ಯಾದೆ ಕೊಡ್ತಾರೆ. ನಾನು ಬಿಟ್ಬಿಟ್ಟಿದೀನಿ ಮರ್ಯಾದೆ ಎಕ್ಸ್ಪೆಕ್ಟ್ ಮಾಡೋದನ್ನ. ಬಂದು ಎಲ್ಲೋ 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 ತುಂಬ ಸಿಕ್ಕೊಂಡಿದ್ಯಾ, ಇಕ್ಕೋ ಉಡ್ಕೊಂಡ್ ನೀನೇ ಎಲ್ಲೋ ಕಲರ್ನ. ಎಲ್ಲೋ ಅದೇನಂಗ ಮತ್ತೆ ಎಲ್ಲೋ ಕಲರ್ ಅದು ಇಷ್ಟ ಅಂತ ಗೊತ್ತಿಲ್ಲ, ಅಷ್ಟಿಷ್ಟ ಅಂತ ಗೊತ್ತಿಲ್ಲ. ಅದು ಬಿಟ್ಟು ಇದು ಅದು 3 ಬೇಡ. ಕೊಡಿಲಿ ನೋಡ್ತೀನಿ. ಈ ಸೀರೆ ಕೊಡ್ತಾರಂತೆ. ಇದ್ರಲ್ಲಂತೂ ಬೆಂಕಿ ಹಿಂಗೆ ಉಕ್ಕರಿತೈತ್ ನೋಡ್ರಿ. ಬೈತವ್ರೆ. ಆ ಕಲರ್ ಕಾಂಬಿನೇಷನ್ ತಮ್ಮ. ಮತ್ತೆ ಕಲರ್ ಕಾಂಬಿನೇಷನ್ ನೋಡಿ ಗೈಸ್. ಇಲ್ಲಿ ಪಿಂಕ್ ಅಂತ, ಇಲ್ಲಿ ಗೋಲ್ಡ್ ಅಂತ, ಇಲ್ಲಿ ಜ್ವಾಲಾಮುಖಿ ಹರಿತೈತೆ, ಇಲ್ಲಿ ಎಲ್ಲೋ, ಇಲ್ಲಿ ಕಲರ್ ಯಾವ ಐತಲ್ಲ. ಅದೇ ನಮ್ಮ ಅಪ್ಪ ಕೊಡ್ಸಿರೋದು ನಾನು ಕೊಟ್ಬಿಟ್ಟು ನೀನ್ ಎಂತ ಕಂತ್ರಿ ಇರ್ಬೇಡ ಆತಮ್ಮ. ನಮ್ಮ ಅಪ್ಪ ಕೊಡ್ಸಿರೋದ್ ಸೈಡಲ್ಲಿ ಇಕ್ಬಿಡು. ಅದ್ ನಿನ್ಗಂತ ಕೊಡ್ಸಿರೋದ್ ನೀನ್ ಉಡ್ಕೋ. ನಿನ್ಗೆ ಇಂತ ಡಬ್ಬಾ ಟೇಸ್ಟ್ ಇದೆ ಅಂತ ಯಾರು ಗೊತ್ತಿತ್ತು? ನಮ್ಮತ್ತಮ್ಮ ಲೋಪರ್ ಅಂತ ಕರೀತಾರೆ. ನಮ್ಮತ್ತೆ ನನ್ಗೆ ಗೌರಿ ಹಬ್ಬಕ್ಕೆ ಕುಂಕುಮ ಕೊಡ್ತಾವ್ರೆ. ನಮ್ಮ ಮನೇಲಿ ನಮ್ಮ ಮನೇಲಿ ಎಲ್ರಿಗೂ ಕೊಟ್ರು. ಸೊ ಇವಾಗ ನಾನು ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಲ್ಲ, ಅವ್ರ ಹತ್ರ ಇಸ್ಕೊಂದಿರ ನಾನು ಹೋಗ್ತೀನ. ಅದನ್ನ ಕೊಡ್ತೀಯ ಹಂಗೆ ಒಂದ್ ಗೋಲ್ಡ್ ಚೈನ್ ಅಕ್ಕಿ ಎಲೆ ಅಡ್ಕೆ ಗೋಲ್ಡ್ ಚೈನು ಏನಂತೀಯ? ಅಂದ್ರೆ ಇವಾಗ ಕೊಡಲ್ಲ ಗೈಸ್ ಇಂತ ಅತ್ತೆ. ನಮ್ಮತ್ತೆ ಉಡ್ಸೋದು ಎಷ್ಟು ಈಸಿ ಅಂದ್ರೆ ನೋಡ್ರಿ. ನಮ್ಮತ್ತೆ ತರ ಯಾರು ಇರ್ಬಾರ್ದು ಗೈಸ್. ನಮ್ಮತ್ತೆ ನಂಗೆ ನಮ್ಮತ್ತೆ ಮಾಡೋಷ್ಟು ಯಾವ ಸೊಸೆಗೂ ಯಾವ ಅತ್ತೆನೂ ಮಾಡಲ್ಲ. ಏನ್ ಗೊತ್ತಾ, ನಮ್ಮತ್ತೆ ನನ್ಗೆ ಬರ್ನ್ ಮಾಡಕ್ಕೆ ಸ್ವಲ್ಪ ಇಷ್ಟ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತೀನಿ. ನೀವೆಲ್ಲ ಸೀರಿಯಸ್ ಆಗಿ ತಗೋಬೇಡಿ. ನೋಡಿ ಅಲ್ಲಿ ಸೀರೆ ಅದು ಸೆಲೆಕ್ಟ್ ಮಾಡಿದ್ದೀನಿ, ಆ ಸೀರೆ ತಗೊತೀನಿ. ಅಲ್ಲಿ ನೋಡಲ್ಲ ನಂಗೇನೂ ಮಾಡಿಲ್ಲ, 2 ವರ್ಷದಿಂದ ಕೇಳ್ತಾ ಇದ್ದೀನಿ. ಒಂದೊಳ್ಳೆ ಏನೋ ಉಂಗುರ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಗೈಸ್. ಕೊಡಿಸ್ತೀನಿ. ಸೊ ಬ್ಲಾಗಲ್ಲಿ ಹೇಳಿದ್ದೀನಿ ಅಂದ್ರೆ ಮಾಡೇ ಮಾಡ್ತೀನಿ. ನೋಡಿ ಹಿಂಗೆ ನಾನು ಹೇಳ್ಕೊಟ್ಟಿರೋದಂದ್ರೆ ಹಿಂಗೆ. ನನ್ನ ಸೊಸೆನೇ ಬುದ್ಧಿ ಕಲ್ಸಿರೋದು, ನಮ್ಮ ಅಪ್ಪ ಅಮ್ಮ ಏನ್ ಕಲ್ಸಿಲ್ಲಪ್ಪ. ನಾನು ಹೇಳ್ಕೊಟ್ಟಿರೋದಕ್ಕೆ ಇವತ್ತು ನೀನ್ ಖುಷಿಯಾಗಿರೋದು. ಪಾಯಸ ನೋಡಿ ಹೂವ ಇಕ್ಕತ್ತಮ್ಮ. ಆಯ್ತಮ್ಮ, ಇಲ್ಲಿಂದ ಒಂದೇ ಕಣಲೆ ನೀನ್ ಯಾವ ಜಲಮದಲ್ಲಿ ಏನ್ ಸಿಗಾಕೊಂಡಿದ್ದೆ ನಾನು ನಿನಗೆ. ನೋಡಿ ಗೈಸ್, ಕೇಳಿ ಅರ್ಶಿನ ಕುಂಕುಮ ತಗೊಳ್ಳೋದನ್ನ ನನ್ನಿಂದ ಕಲಿಬೇಕು. ನೋಡಿ ಇವಾಗ ಸೀರೆ ಬರುತ್ತೆ, ಸೀರೆ ಜೊತೆ ತೆಂಗಿನಕಾಯಿ ಕೊಡ್ತೀನಿ ಅಂತೂ. ನಂಗೆ ತೆಂಗಿನಕಾಯಿ ಬೇಡ, ಡೇಟ್ಸ್ ಹಾಕೊಡು ಅಂದಿದ್ದೀನಿ. ಪ್ಲೀಸ್ ಕ್ಯಾಶ್ ಕೊಡ್ತಾವ್ರೆ. ಅಥವಾ 1,000 ಗೈಸ್. 1,000 ರೂಪಾಯಲ್ಲಿ 1,000ದಲ್ಲಿ 1 ಸೊನ್ನೆ ಕಟ್ ಮಾಡಿ ಕೊಡ್ತಾವ್ರ ಗೈಸ್. ಅದೇ 1,000 ಕೊಟ್ಟಿದ್ರೆ 1 ಟಾಪ್ ಆದ್ರೂ ಬರ್ತಿತ್ತು. 100 ರೂಪಾಯಿಗೆ ಏನು, ಅಥವಾ 100 ರೂಪಾಯಿ ಪ್ಯಾಂಟು ಬರಲ್ಲ ಅಥವಾ ಅಲ್ಲಲ್ಲ. ಥ್ಯಾಂಕ್ಸ್.
ಥ್ಯಾಂಕ್ ಯು ಅತ್ತಮ್ಮ, ಥ್ಯಾಂಕ್ ಯು ಸೊ ನನ್ನ ಮಚ್. ಸೊಸೆಗೆ ಡೈಟ್ಸ್ ಅಂದ್ರೆ ಇಷ್ಟ ಅಂತ ಹಾ ಬೀಳ್ಸ್ಕೊಂಡೆ ಹೊಡೆದ ಕೈಗೆ ಬಳೆ ಹಾಕೋ. ಪ್ಲೀಸ್ ಇವ್ರ ನಡುವೆ ನನ್ಗೆ ಫುಲ್ಲು ಮುತ್ತೈದೆ ವೈಬ್ಸ್ ಕೊಡ್ತಾವ್ರೆ ಎಲ್ರು ಸೇರ್ಕೊಂಡು. ಮುತ್ತೈದೆ ತರನ ತಾನೆ ಇವಾಗೆಲ್ಲ ನೆನ್ನೆ ತಾನೆ ಮಾತುಕತೆ ಆಗೈತೆ. ನೆನ್ನೆ ಚಿಕ್ಕ ಹುಡುಗಿ ಅನ್ಕೊಂಡಿದ್ದೀನಿ. ಎದೆಲ್ ಭಯ ಇರ್ಲಿ, ಎದೆಲ್ ಭಯ ಇರ್ಲಿ. ಅಡಿಗೆ ಅತ್ತೆ ಮೇಲೆ ಮರ್ಯಾದಿನ ಗೌರವ ಇರ್ಬೇಕು. ಸೂಪರ್. ಬಳೆ ಸೀರೆ ಹೆಂಗಿದೆ? ನಂಗೆ ಇಷ್ಟ ಆಯ್ತು. ನಂಗೆ ಹಳೆ ಕಾಲ ಸೀರೆ ಎಲ್ಲ ಇಷ್ಟ ಆಗುತ್ತೆ. ತುಂಬಾ ತುಂಬಾ ಉಡ್ತೀನಿ ನಾನು. ಯಾವ್ದಾದ್ರು ತೋರಿಸು, ಯಾವ್ದು ಇಷ್ಟ ಆಗಿಲ್ಲ. ಈ ಥರದ್ದೆಲ್ಲ ಇವಾಗ ಬರಲ್ಲ, ಅದಕ್ಕೆ ಇದೆ ತಗೊಂಡ್ಬಿಟ್ಟೆ. ಹುಡುಕಿದ್ರು ಸಿಗಲ್ಲ ಅಂತ ಸೀರೆ ಇವಾಗ. ಅದೇನು ಹೊಲ್ಸ್ಕೊಂಡ್ ತಗೋಕಂತೀಯ ಹೊಲ್ಸ್ಕೊ. ನೀವ್ ಸೀರೆ ಉಡ್ಸೋದಲ್ಲ ಅಂತೇಳಿ ಆ ಸೀರೆನೂ ನಾನೇ ಹೊಲ್ಸಿ ಎಲ್ಲಾ ಮಾಡಿ ಮುಂದಕ್ಕೆ ಇಡಬೇಕು. ಈಗ ಮಾಡ್ಬೇಕು ತಾನೆ. ಇಂಥ ಮುದ್ದಾದ ಹುಡುಗಿ ಮುಖ ನೋಡಿ ಯಾರು ತಾನೇ ಕರ್ಗಲ್ಲ. ನನ್ ಮುದ್ದಾದ ಹುಡುಗಿ ಅಲ್ವಾ? ಅಥವಾ ನೀನ್ ಹಿಂಗೆಲ್ಲ ಇದ್ರೆ ನಾನು ಹೋಗ್ತೀನಿ ಅತ್ತಮ್ಮ. ನಮ್ಮ ಮನೇಲಿ ಯಾರಾದ್ರೂ ನಾನು ಹೋಗ್ತೀನಿ ಅಂದ್ರೆ ತಡಿಯೋರು ಒಬ್ರು ಇಲ್ಲ. ಚಿಕ್ಕಣ್ಣನ ಮನೆಗೆ ಹೋಗ್ತೀನಿ. ಅಮ್ಮ ಆದ್ರೆ ಇನ್ನೊಂದು ವಾರ ಇರ್ತೀಯಾ? ಅಯ್ಯೋ ಕೇಳಿದ್ ಕೊಡ್ತಿದೀನಿ. ವಾರದಲ್ಲೆಲ್ಲ ಕಳ್ಸ್ಕೊಂಡ್ ಬರ್ತೀಯಲ್ಲ, ಇನ್ನ ಅಲ್ಲಿಂದ ಸ್ವಲ್ಪ ಬರೋದ್ ಬರ್ತೀಯ, ಸ್ವಲ್ಪ ಜಾಸ್ತಿ ಓದ್ಕೊಂಬ. ಏನೇನ್ ಬೇಕತ್ತಮ್ಮ? ನಿಮ್ಮ ಅಪ್ಪ ಅಮ್ಮ ಏನ್ ನಾಕಿದ್ರು ಬೇಡ ಅನ್ಬೇಡ. ಇಂತ ಅತ್ತೆ ಇರ್ಬೇಕು ಒಬ್ಬೊಬ್ರು ಮಕ್ಕಳು. ಹೊಡಿರಿ ಚಪ್ಪಾಳೆ. ಇಲ್ಲಿ 100 ರೂಪಾಯಿ ಕೊಟ್ಬಿಟ್ಟು ಡೇಟ್ಸ್ ಹಾಕ್ಬಿಟ್ಟು ನೋಡಿ ನೋಡಿ ಎಂತ ಬುದ್ಧಿ ಹೇಳ್ಕೊಡ್ತಾರೆ. ನಮ್ಮ ಅತ್ತನ್ ಕರ್ಕೊಂಡು ನಮ್ಮ ಮನೆಗೆ ಹೋಗೋಣ ಅಂತ ಕರ್ಕೊಂಡ್ ಬಂದು ನೋಡು. ನೋಡಿ ಮಳೇಲಿ ನಿಲ್ಸ್ಬಿಟ್ಟಿದೀನಿ. ಮಳೇಲಿ ಎಷ್ಟು ಜೋರು ಮಳೆ ಬರ್ತಿದೆ. ಈ ಮಳೆನಲ್ಲಿ ಆ ರೋಡಲ್ಲಿ 2 ನಿಮಿಷ ಅಲ್ಲಿ ಇದ್ಬಿಟ್ಟು ಬಂದಿದ್ರೆ ಬಿಟ್ಮೇಲೆ ಹೋಗ್ಬೋದಾಗಿತ್ತು. ಮೊನ್ನೆ ತಾನೇ ಅಲ್ಲಿ ಸ್ಕಿಡ್ ಆಗಿ ಬಿದ್ದವ್ರೆ ನಮ್ಮ ಅತ್ತೆ. ಮತ್ತೆ ನೋಡಿದ್ರೆ ಭಯ ಬೀಳೋದು. ನಾನು ನಮಗೆ ಬೇಡ ಅಮ್ಮ, ನಡ್ಕೊಂಡೇ ಬಂದ್ಬಿಡ್ತೀನಿ ಬೇಕಾದ್ರೆ ಅಲ್ಲಿವರೆಗೂ ಅಂತ. ಮಳೇಲಿ ನೆಂದೋದ್ವಿ ಗೈಸ್. ಈ ಪಾರ್ಟಿ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್. ನಮ್ಮ ಅತ್ತೆ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದೆ ಅಂಡ್ ಅವ್ರು ನನ್ನ ಜೊತೆ ಇಷ್ಟೊತ್ತೆಲ್ಲ ಮಾತಾಡಿದ್ದು ಬರೀ ಈ ವ್ಲಾಗ್ ಒಂದ್ರಲ್ಲೇ ಇರೋದು. ಯಾವತ್ತು ಅತ್ತೆ ಜೊತೆ ವ್ಲಾಗ್ ಮಾಡಿರಲಿಲ್ಲ. ಮಾತಾಡೋದಕ್ಕೆ ಇದಕ್ಕಿಂತ ಅಪ್ನಾಗ್ ಮಾತಾಡ್ತೀನಿ, ಬಟ್ ಯಾವತ್ತು ವ್ಲಾಗ್ ಅಂತ ಮಾಡಿರಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಮಾಡಿದ್ದು. ಸೊ ನಿಮ್ಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಅಂಡ್ ಇದೇ ರೀತಿ ಡೈಲಿ ಅಪ್ಲೋಡ್ ಮಾಡ್ತಿರ್ತೀನಿ, ಮಿಸ್ ಮಾಡಲ್ಲ. ಅಟ್ 6 o'clock ಡೂ ವಾಚ್ ಮೈ ವ್ಲಾಗ್ಸ್. ಈ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬಾ 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 ಥ್ಯಾಂಕ್ಸ್. ನಾನು ನಿಮ್ಗೆ ಯಾವಾಗ್ಲೂ ಹೇಳುತ್ತಾರೆ ಈ ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಮಾತುಗಳಿಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅದು ನಾಳೆ ವ್ಲಾಗಲ್ಲಿ. ಬಾಯ್, ಲವ್ ಯು ಆಲ್. ಮತ್ತೆ ಸಿಗುವ.